ಭಾಗ್ಯಳ ಕಷ್ಟಕ್ಕೆ ನಿರ್ದೇಶಕರು ಕೂಡ ಕರಗಿ ಬಿಟ್ರು ನೋಡಿ. ಭಾಗ್ಯಳ ಜೀವನವನ್ನ ಮತ್ತೆ ನರ್ಕಕ್ಕೆ ತಳ್ಳಬೇಕು ಅಂತಾನೆ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದ ತಾಂಡವ್. ಅಪ್ಪ ಅತ್ತೆ ಮಗಳ ಮನಸ್ಸನ್ನ ಗೆದ್ದಿದ್ದ. ಅಷ್ಟೇ ಯಾಕೆ, ಆದಿಯ ಮನಸ್ಸನ್ನ ಕೂಡ ಬದಲಾಯಿಸಿದ್ದ. ದಡ್ಡಿ ನೀನು, ಎಮ್ಮೆ ಕಣೆ, ತಲೆಯಲ್ಲಿ ಏನು ಇಲ್ಲ ಅಂತ ಸದಾ ಭಾಗ್ಯಳನ್ನ ಕಾಡಿಸ್ತಾ ಇದ್ದ ತಾಂಡವ್ಗೆ ಭಾಗ್ಯ ಅದೆಷ್ಟು ಬುದ್ಧಿವಂತಳು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾಳೆ. ಶ್ರೇಷ್ಠಳಿಂದ ಸತ್ಯ ಹೊರಗೆ ಬರದಂತೆ ಅವಳನ್ನ ಕಿಡ್ನಾಪ್ ಮಾಡಿಸಿದ್ದ. ಆದ್ರೆ ಭಾಗ್ಯಳ ಟೀಮ್ ಅವನಿಗಿಂತ ಸ್ಟ್ರಾಂಗ್ ಇದೆ ಅನ್ನೋದನ್ನೇ ಮರೆತು ಹೋಗಿದ್ದ. ಫೈನಲಿ ಆದಿ ಶ್ರೇಷ್ಠಳನ್ನ ಹುಡುಕಿ ಕರೆತಂದ. ಭಾಗ್ಯ ಮೊದಲಿನಿಂದಲೂ ಮರ್ಯಾದೆಗೆ ಅಂಜಿ ಬದುಕಿದ ಹೆಣ್ಣು ಮಗಳು. ಗಂಡ ಏನು ಮರ್ಯಾದೆ ಕೊಡದೇ ಇದ್ದಾಗಲೂ ಅತ್ತೆ ಮಾವನಿಗೆ ಸಮಾಜಕ್ಕೆ ಹೆದರಿ ಮಕ್ಕಳಿಗೆ ತಂದೆಯೊಬ್ಬ ಇರಲಿ ಎನ್ನುವ ಕಾರಣಕ್ಕೆ ಬದುಕುತ್ತಿದ್ದವಳು. ಅತ್ತೆಯ ಬೆಂಬಲದಿಂದ ಜೀವನವನ್ನ ಗೆದ್ದವಳು ಭಾಗ್ಯ. ತಾಂಡವ್ಗೆ ಇರುವ ಕೆಟ್ಟ ಬುದ್ಧಿ ಅಂದ್ರೆ ತಾನು ಮಾತ್ರ ಬೆಳೆಯಬೇಕು, ತನ್ನ ಮುಂದೆ ಬೇರೆ ಯಾರು ಬೆಳೆಯಬಾರದು, ಅದರಲ್ಲೂ ಭಾಗ್ಯ ಸ್ವತಂತ್ರವಾಗಿ ಇರಬಾರದು, ಯಾವಾಗ್ಲೂ ಕಣ್ಣೀರು ಹಾಕ್ತಾ ಗಂಡನೇ ಬೇಕು ಎಂಬಂತೆ ಕೊರಗಬೇಕು ಎಂಬುದು ಅವನ ಮನದಾಸೆ. ಆದ್ರೆ ಭಾಗ್ಯ ತಾಂಡವ್ಗೆ ಅರಿವಿಲ್ಲದೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಲು. ತಾನು ಕೆಲಸ ಮಾಡಿದ್ದ ಬಾಸ್ ಜೊತೆಗೆ ಪ್ರೀತಿಯಲ್ಲೂ ಬಿದ್ಲು. ಶ್ರೀಮಂತಿಕೆಯ ಜೀವನ ಮಾಡೋದಕ್ಕೆ ತಾಂಡವ್ ಅಷ್ಟು ಸುಲಭವಾಗಿ ಬಿಡ್ತಾನ? ನೋವೇ, ಚಾನ್ಸೇ ಇಲ್ಲ. ಮದುವೆ ನಿಲ್ಸಿ ಮರುಮಂಗಲ್ಯ ಮಾಡೋದಕ್ಕೆ ತಾಂಡವ್ ರೆಡಿಯಾಗಿದ್ದ. ಮದುವೆ ಮಂಟಪಕ್ಕೆ ಬಂದ ಶ್ರೇಷ್ಠ, ನನ್ನ ಬಿಟ್ಟು ಭಾಗ್ಯಳನ್ನ ಮದುವೆ ಆಗೋದಕ್ಕೆ ಹೊರಟಿದ್ದೀಯಾ? ನಿನ್ನ ನಂಬಿ ನನ್ನ ಅಪ್ಪ ಅಮ್ಮನನ್ನ ಬಿಟ್ಟೆ, ಎಲ್ಲರಿಂದ ಕೆಟ್ಟ ಕೆಟ್ಟ ಮಾತುಗಳನ್ನ ಕೇಳಬೇಕಾಯ್ತು. ಅಷ್ಟಕ್ಕೂ ನೀನು ಭಾಗ್ಯಳನ್ನ ಮದುವೆ ಆಗ್ತಿರೋದು ಅವಳ ಜೀವನವನ್ನ ಮತ್ತೊಮ್ಮೆ ಹಾಳು ಮಾಡೋದಕ್ಕೆ ಅಂದಿದ್ದಾಳೆ. ಈಗ ತಾಂಡವ್ಗೆ ಸಪೋರ್ಟ್ ಮಾಡಿದ್ದವರೆಲ್ಲ ಏನು ಹೇಳ್ತಾರೆ ನೋಡ್ಬೇಕಿದೆ.